ಓಕೆ, ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಗಳು ವೈರಲ್ ಆಗುತ್ತೆ, ಆಂಕರ್ ಆಗಿದ್ರಿ. ನಿಮ್ಮನ್ನ ಕಲರ್ಸ್ ಅವ್ರು ನೋಡ್ತಾರೆ, ನಮ್ಮಮ್ಮ ಸೂಪರ್ ಸ್ಟಾರ್ ಶೋಗೆ ಇನ್ವೈಟ್ ಮಾಡ್ತಾರೆ. ಅಲ್ಲಿ ಯಾವ ತರ ಜರ್ನಿ ಸ್ಟಾರ್ಟ್ ಆಯ್ತು? ಓ ಅದಂತೂ ಸೂಪರ್. ನನಗೆ ಕರೆದಿದ್ದು ಪೂಜಾ ಅಂತ, ಪೂಜಾ ಅವರು, ವಿಷ್ಣು ಸರ್ ಎಲ್ಲ ಇದಾರಲ್ಲ, ಅವ್ರು ಕಾಲ್ ಮಾಡಿ ಕರೆದಾಗಲೂ ನನಗೆ ಅಷ್ಟು ಐಡಿಯಾನೇ ಇರಲಿಲ್ಲ. ಯಾಕಂದ್ರೆ ಈ ಥರದ ಪ್ರೋಗ್ರಾಮ್ ಹೊಸದೆ, ಅವರಿಗೂ ಹೊಸದೆ. ಹಿಂಗೆ ಕರೆದಾಗ ನಾನೇನು ಅನ್ಕೊಂಡೆ, ನಾನು ಸೂಪರ್ ಮಿನಿಟಿಗೆ ಹೋಗಿದ್ದೆ ಅದಕ್ಕಿಂತ ಮುಂಚೆ ಕಲರ್ಸ್ ಕನ್ನಡದಲ್ಲಿ. ಆ ಥರ ಏನೋ ಗೇಮ್ಸ್ ಆಡಿಸ್ತೀವಿ ಹಂಗೆ ಹೆಂಗೆ ಅಂದ್ರೆ ಗೇಮ್ಸ್ ಏನೋ ಹಂಗೆ ಅನ್ಕೊಂಡು ಹೋಗಿದ್ದು. ಬಟ್ ಅಲ್ಲಿ ಹೋದ್ಮೇಲೆ ಅದೇ ನ್ಯೂಸ್ ಫಸ್ಟಲ್ಲೂ ಪರ್ಮಿಷನ್ ಕೊಟ್ಟರು, ನಾನು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಕೊಟ್ಟರು. ಹೋದ್ಮೇಲೆ ಮಗನ ಜೊತೆ ಡ್ಯಾನ್ಸ್ ಪ್ರಾಕ್ಟೀಸು. ನಾನು ಅಯ್ಯೋ ಶಿವನೇ ಇದೇನು ಡ್ಯಾನ್ಸಾ ನಾನಾ ಅಂತ, ಯಾಕಂದ್ರೆ ನಾವು ಸ್ಕೂಲಲ್ಲಿ ಇರುವಾಗ ಮಾಡಿದ್ದು. ನನ್ನ ಡ್ಯಾನ್ಸ್ ಬೇರೆ ನೀವೇ ನೋಡಿದಿರಲ್ಲ, ಇಲ್ಲ ತುಂಬಾ ಚೆನ್ನಾಗಿ ಮಾಡ್ತೀರಾ. ಪ್ರಭುದೇವ, ಮೈಕಲ್ ಜಾಕ್ಸನ್ ಬಿಟ್ರೆ ನಾನೇ ಅಲ್ವಾ? ಸೂಪರ್. ಇಲ್ಲ ಚೆನ್ನಾಗಿ ಮಾಡ್ತೀರಾ, ಅದಕ್ಕೆ ವೈರಲ್ ಆಗಿತ್ತು. ಅದೇ ಹೌದು, ಆಗಿದ್ದಕ್ಕೆ ಫಾಲೋವರ್ಸ್ ಆಗಿದ್ದಲ್ವಾ ಬಿಡಿ. ಅದ್ರಲ್ಲೂ ಪಾಸಿಟಿವ್ ಹೊಡ್ಕೊಂಡು. ಅಲ್ಲ, ಡ್ಯಾನ್ಸ್ ಎಲ್ಲರೂ ಮಾಡ್ತಾರೆ, ಪಲ್ಟಿ ಹೊಡಿತಾರೆ, ಬಟ್ ಮಾಡೋದ್ರಲ್ಲಿ ಒಂದು ಮ್ಯಾನರಿಸಮ್ ಮತ್ತೆ ಒಂದು ಸ್ಟೈಲ್ ಇರುತ್ತಲ್ಲ, ಅದು ಇಷ್ಟ ಆಗ್ಬೇಕು. ಅಯ್ಯೋ ದೇವ್ರೆ, ಅಲ್ಲಿ ಡ್ಯಾನ್ಸ್, ಅಯ್ಯೋ ನನಗ ಡ್ಯಾನ್ಸಾ ನಾನಾ ಅಂತ ಬರ ಅಟ್ಟೆ. ಅದ್ರಲ್ಲಿ ನಾನು ನನ್ನ ಮಗ ಡ್ಯಾನ್ಸು, ಎಂಟ್ರಿ ಪರ್ಫಾರ್ಮೆನ್ಸ್, ಡ್ಯಾನ್ಸ್ ಎಲ್ಲ ಕೊಟ್ಟರು. ನನಗೆ ಫುಲ್ ಖುಷಿ. ಇದು ಯಾವುದಪ್ಪ ಇದು, ನಾವು ಸ್ಕೂಲಲ್ಲಿ ಇರುವಾಗ ಸ್ಟೇಜಲ್ಲಿ ಮಾಡಿದ್ದಕ್ಕೂ ಇಷ್ಟು ದೊಡ್ಡ ಸ್ಟೇಜಲ್ಲ ಅಂತ ತುಂಬಾ ಅದೊಂದು ಎಕ್ಸ್ಪೀರಿಯನ್ಸ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್, ಅನ್ಫರ್ಗೆಟಬಲ್ ಮೆಮೊರೀಸ್ ಅಲ್ಲಿ ನನಗೆ ಸಿಕ್ಕಿದ್ದು. ಗ್ರಂಥ್ ನಾನು ಡ್ಯಾನ್ಸು, ಸ್ಕಿಟ್ಟು, ಆಟಗಳು, ಕಾಲೆಳೆಯೋದು, ಎಮೋಷನ್ಸು ಎಲ್ಲಾನು ಆ ಸ್ಟೇಜ್ ನನಗೆ ಕೊಟ್ಬಿಡ್ತು. ಅದರಿಂದ ನೀವು ಸೂಪರ್ ಸ್ಟಾರ್ ಆದ್ರಿ. ಹೌದೌದು, ಮಗನಿಂದ. ಯಾಕಂದ್ರೆ ಮಕ್ಕಳ ಪ್ರೋಗ್ರಾಮ್ ಅಲ್ವಾ ಅದು. ಅಲ್ಲಿ ಮಕ್ಕಳನ್ನೇ ಹೈಲೈಟ್ ಮಾಡ್ತಾ ಇದ್ದಿದ್ದು. ಮಕ್ಳು ಆಕ್ಟಿವ್ ಆಗಿದ್ರೆ ಅವರು ತಾಯಂದ್ರನ್ನು ಕೂಡ ಅವ್ರ ಜೊತೆನೆ ಕರ್ಕೊಂಡು ಹೋಗೋರು ಫಿನಾಲೆಗೆ. ಸೊ ನನ್ನ ಮಗ ಹೆಂಗೆ ಅಂದ್ರೆ, ಸ್ಟಾರ್ಟಿಂಗು ನನಗೆ ಅಷ್ಟೊತ್ತಿಗಾಗಲೇ ನ್ಯೂಸಲ್ಲಿ ಮಾಡಿದ್ದೆ ಎಕ್ಸ್ಪೀರಿಯನ್ಸ್ ಇದೆ. ನಾನೇನು ಅನ್ಕೊಂಡಿದ್ದೆ, ನನಗೆಲ್ಲ ಕ್ಯಾಮ್ರಾ ಫೇಸ್ ಮಾಡೋ ಅಭ್ಯಾಸ ಇದೆ, ನಾನು ಚೆನ್ನಾಗಿ ಮಾಡ್ತೀನಿ, ಇವನೇನು ಮಾಡ್ತಾನೋ ಏನೋ ನಾನು ಮೋಸ್ಟ್ಲಿ ಒಂದು 4 ವಾರ ಆದಮೇಲೆ ಎಲಿಮಿನೇಟ್ ಆಗ್ಬೋದೇನೋ. ಯಾಕಂದರೆ ಅಲ್ಲಿ ದೊಡ್ಡ ದೊಡ್ಡ ಕಲಾವಿದರು, ಅವ್ರ ಮಕ್ಕಳು ಎಲ್ಲ ಬಂದಿದ್ರು. ನನ್ನ ಮಗ ಬೇರೆ ಸೈಲೆಂಟು ಅಂತ ಸ್ಟಾರ್ಟಿಂಗ್ ಹೇಳ್ತಾ ಇದ್ರು ಎಲ್ರು. ಒಂದು 2 ಎಪಿಸೋಡ್ ಆಯ್ತಪ್ಪ. ಆಮೇಲೆ ಇವನ್ ಚೇಂಜ್ ಓವರ್ ನೋಡಬೇಕು, ಏನು ಎನರ್ಜಿ ಅವ್ರಿಗೆ ಅದು ಗೊತ್ತಾಗೋಯ್ತಲ್ಲ, ಫುಲ್ ಚೇಂಜ್ ಅವನು. ನಾನು ಅವನಿಗೆ ಮ್ಯಾಚ್ ಮಾಡೋ ರೀತಿ ಮಾಡಿಬಿಟ್ಟ. ಯಾಕಂದರೆ ಅವ್ನು ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ, ನನಗಷ್ಟು ಬರಲ್ಲ. ಆಮೇಲೆ ಸ್ಕಿಟ್ಟು ಅದು ಟಿಣಿಂಗ ಮಿಣಿಂಗ ಟಿಶ್ಯ ಅಂತ, ಅದು ಎಲ್ಲ ಎಷ್ಟು ಅವನಿಂದ ನಮಗೆ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್, ಸೂಪರ್ ಸ್ಟಾರ್ ಆಫ್ ದ ವೀಕ್ ಅದೆಲ್ಲ ಕೊಡ್ತಾ ಇದ್ರಲ್ಲ, ಅದು ತುಂಬ ಬಂದಿದೆ ಅವನಿಂದ. ಅದಾದಮೇಲೆ ನಾವು ಕೆಂಪೇಗೌಡ ಅದು ಮಾಡಿದ್ವಲ್ಲ, ನಾನು ಆರುಮುಗ ಕೊಟ್ಟೆ, ಕಿಚ್ಚ ಸುದೀಪ್. ಸೊ ಅದನ್ನೆಲ್ಲ ತುಂಬ ಅದೊಂದು ಗೋಲ್ಡನ್ ಮೆಮೊರೀಸ್. ನಾನು ಅವನಿಗೆ ಮ್ಯಾಚ್ ಮಾಡಬೇಕಾಯ್ತು ಹಂಗೆ. ಯಾಕಂದರೆ ತಾರಾ ಮ್ಯಾಮು, ಸೃಜನ್ ಸರ್ ಅವರು ಕಮೆಂಟ್ಸ್ ಕೊಡುವಾಗ, ಗ್ರಂಥ್ ಸಖತ್ತಾಗಿ ಮಾಡಿದೆ, ಜಾನ್ವಿ ಒಂದು ಸ್ವಲ್ಪ ಹಿಂಗೆ ಅಂತ ಅನ್ನೋರು. ನನ್ನಿಂದ ಮಿಸ್ ಆಗೋದು. ಅವ್ನು ಬಂದು ನನ್ನ ಹತ್ರ ಜಗಳ, ನೀನು ಮಾಡೋಕ್ಕಾಗಲ್ವ ಕರೆಕ್ಟಾಗಿ ಅಂತ. ಇವನಿಗೆ ನಾನು ಮ್ಯಾಚ್ ಮಾಡ್ಬೇಕಾಯ್ತಲ್ಲಪ್ಪ, ನಾನೇನೋ ಅನ್ಕೊಂಡ್ರೆ ನನ್ನೇ ಮಿಸ್ ಹೋದ್ನಲ್ಲ ಅಂತ. ಅಲ್ಲಿಂದ ಶುರು ಆಗಿದೆ ಅದು. ಸಿಕ್ಕಾಬಟ್ಟೆ ಏನು ಹ್ಯೂಜ್ ರೀಚ್, ಎಲ್ಲಿ ಹೋದ್ರೂ ಮಾತಾಡ್ಸೋರು. ಯಾಕಂದ್ರೆ ಅದು ಹೈಯೆಸ್ಟ್ ರೇಟೆಡ್ TRP ಅದು. ಮಕ್ಕಳಿಂದ ವಂಶಿ ಯಾವ ರೀತಿ ರೀಚ್ ಆಗೋದ್ಲು, ಅದು ಸೂಪರ್ ಹಿಟ್ ಪ್ರೋಗ್ರಾಮು. ಸೊ ಹಾಗಾದ್ರೆ ಡೈಲಾಗ್ ನೆನಪಿದ್ಯಾ? ಕೆಂಪೇಗೌಡ ಡೈಲಾಗ್ ಹೇಳಿ. ಕೆಂಪೇಗೌಡದ ಅಯ್ಯೋ ನೆನಪಿದ್ದೇ ಇರುತ್ತೆ. ಏನು ಹಾಗೆ ನೋಡ್ತಾ ಇದ್ಯಾ, ಶಾಕ್ ಆಯ್ತಾ? ಶಾಕ್ ಆಗ್ಲಿ ಅಂತ ತಾನೇ ನಾನು ನನ್ನಮ್ಮ ಸೂಪರ್ ಸ್ಟಾರ್ಗೆ ಬಂದಿರೋದು. ಇದು ನನ್ನಮ್ಮ ಸೂಪರ್ ಸ್ಟಾರ್ ಕೋಟೆ ಕಣೋ. ಡೈಲಾಗ್ ಮಧ್ಯದಲ್ಲಿ ಕಟ್ಟು ಕಣೋ. ಗೊತ್ತಾಯ್ತು. ಓಕೆ, ಈಗ ನಮ್ಮಮ್ಮ ಸೂಪರ್ ಸ್ಟಾರ್ ಆಗುತ್ತೆ, ಒಳ್ಳೆ ಅನುಭವ. ಎಲ್ರು ಕೂಡ ಜನಗಳು, ಫ್ಯಾಮಿಲಿ ಮತ್ತೆ ಮನೇಲಿ ಟಿವಿ ನೋಡೋರು ಎಲ್ರು ಕೂಡ ನಿಮ್ಮನ್ನ ಗುರ್ತಿಸ್ತಾರೆ. ಹೊರಗಡೆ ಹೋದಾಗ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ತುಂಬಾ ಖುಷಿ ಪಡ್ತಾರೆ. ಆ ಅನುಭವ ಹೇಗಿತ್ತು? ಸಿಕ್ಕಾಬಿಟ್ಟೆ ಖುಷಿ. ಅದ್ರಲ್ಲೂ ಗ್ರಂಥ್ ಇದ್ದಿದ್ರಿಂದ ನಮ್ಮ ಅಮ್ಮನಿಗೆ, ನಮ್ಮ ಅಣ್ಣನ್ಗೆ ಎಲ್ಲರಿಗೂ ಫುಲ್ ಖುಷಿ. ನಮ್ಮ ಅಣ್ಣ ಹೇಳ್ತಾ ಇದ್ದೋ, ಅಯ್ಯೋ ಊರಲ್ಲೆಲ್ಲ ಏನ್ ನಿಮ್ಮ ಅಳಿಯ ಅಷ್ಟು ಚೆನ್ನಾಗಿ ಮಾಡ್ತಾನೆ ಅಂತಾರೆ ಕಣೆ. ತುಂಬಾ ಖುಷಿ ಆಯ್ತು ಅಂತ ನಮ್ಮ ಅಣ್ಣ ಅವತ್ತು ಫೋನ್ ಮಾಡಿ ಗ್ರಂಥ್ ಜೊತೆಗೂ ಮಾತಾಡಿದ್ದ. ತುಂಬಾ ಚೆನ್ನಾಗಿ ಮಾಡ್ತಾ ಇದೀಯಾ. ಬಟ್ ಅದೇ ಅದು ಒಂಥರ ಏನೋ ಆ ಟೈಮಲ್ಲಿ ಸಿಕ್ಕಾಬಟ್ಟೆ ಹೈಪ್ ಇತ್ತಲ್ಲ. ಹಾಗಾಗಿ ಅವನು ಅಪ್ಪು ಸರ್ನ ನೋಡಿದ್ಯಾ ಅಲ್ವಾ, ಅಪ್ಪು ಸರ್ ಥರ ಇರಬೇಕು, ಡೌನ್ ಟು ಅರ್ತ್ ಆಗಿ. ಏನೋ ನಾನು ಆ್ಯಕ್ಟಿಂಗ್ ಮಾಡಿದ್ದೀನಿ, ನಂಗೆ ಪ್ರೈಸ್ ಎಲ್ಲ ಸಿಗ್ತಾ ಇದೆ ಅಂತ ಇಲ್ಲಿಗೆ ಅದನ್ನು ಏರಿಸ್ಕೋಬಾರ್ದಾಯ್ತಾ. ಅಪ್ಪು ಸರ್ ಥರ ಇರಬೇಕು. ಸಖತ್ತಾಗಿ ಮಾಡಿದ್ರ. ಈ ಕೆಂಪೇಗೌಡ ಸ್ಕಿಟ್ಟೆ ಇಬ್ಬರು ಸಖತ್ತಾಗಿ ಮಾಡಿದ್ದೀರಾ ಅಂತ ಅಣ್ಣ ಹೇಳ್ತಾ ಇದ್ದ.
ಊರಲ್ಲೆಲ್ಲ ಫೋನ್ ಮಾಡಿ ಅವನಿಗೆ ಅದೊಂದು ಹುಡುಗಿ ವೇಷ ಹಾಕಿದ್ದೆ ಅಲ್ಲಿ. ಅವಾಗ ಸುಂದ್ರಿ ಅಂತ ಇಟ್ಟಿದ್ದೆ. ನಮ್ಮ ಅತ್ತೆ ಒಬ್ರು ಇದ್ದಾರೆ ಬೆಡ್ಸೋಗೆಯಿಂದ ಮಾಡ್ತಾ ಇರ್ತಾರೆ ಮಾದೇವತ್ತೆ ಅಂತ. ಸುಂದ್ರಿ ಏನ್ ಮಾಡ್ತಾ ಇದ್ದಾಳೆ ಸುಂದ್ರಿ ಅಂತ ಹಂಗೆ ಕೇಳ್ತಾರೆ. ನಮ್ಮ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ ಚಿಕ್ಕಪ್ಪ ಅಂತ ಇದ್ದಾರೆ ಕೆರ್ಗೋಡಲ್ಲಿ. ಅವರೆಲ್ಲ ಎಷ್ಟು ಖುಷಿ ಪಡ್ತಾ ಇದ್ರು ಅಂದ್ರೆ ಆ ಶೋ ಅಲ್ಲಿ ಹಾರಿಸ್ಬಿಟ್ಟು ಮೇಲಕ್ಕೆಲ್ಲ ಹೋಗೋದು, ಅದ್ ಗೇಮ್ಸ್ ಎಲ್ಲ ಇತ್ತಲ್ಲ, ಅದೆಲ್ಲ ನೋಡಿ ಅವ್ರಿಗೆ ಎಷ್ಟು ಖುಷಿ ಅಂದ್ರೆ ಏನವಾ ಕರ್ನಾಟಕ ರತ್ನ ಆಗ್ಬಿಟ್ಟಿದ್ಯಾ ಹಂಗೆಲ್ಲ ಹೇಳೋರು. ತುಂಬಾ ಖುಷಿ ಆಗುತ್ತೆ, ತುಂಬಾ ಖುಷಿ ಅವರಿಗೆ. ಅದ್ರಲ್ಲೂ ಸೂಪರ್ ಸ್ಟಾರ್ ಆಫ್ ದ ವೀಕ್ 10,000 ಪ್ರೈಸ್ ತಗೊಳ್ಳೋ ಅದ್ ಏನೇ ಇರ್ಲಿ ಅದನ್ನ ಟಿವಿನಲ್ಲಿ ನೋಡಿದಾಗ ಊರಲ್ಲಿ ಏನವಾ ಕರ್ನಾಟಕ ರತ್ನ ಆಗ್ಬಿಟ್ಟಿದ್ಯಾ ಅನ್ನೋರು ನಮ್ ಚಿಕ್ಕಪ್ಪ. ಸೊ ತುಂಬಾನೇ ಖುಷಿ. ಎಲ್ಲಾ ನೆಂಟರಿಷ್ಟ್ರು ಪ್ರತಿಯೊಬ್ರು ಗ್ರಂಥದ್ದು ನೋಡಿ ಚಿಕ್ಕ ವಯಸ್ಸಲ್ಲಿ ಟಿವಿನಲ್ಲಿ ಕಾಣಿಸ್ಕೋಬೇಕು ಅಂತಂದ್ರೆ ಅದು ದೇವ್ರು ಬರ್ದ್ ಕಳ್ಸಿರ್ತಾನೆ. ಗ್ರಂಥನಿಂದ ನಿಮ್ಗೊಂದು ಅದೃಷ್ಟ ಅಂತ ಹೇಳ್ಬೋದು. ಯಾಕಂದ್ರೆ ಆಂಕರ್ ಅವಾಗ್ಲೇ ಹಾಕ್ತೀರಾ, ಸ್ಟಾರ್ ಎಂಟರ್ಟೈನ್ಮೆಂಟ್ ಚಾನಲ್ಗೂ ಬರ್ತೀರಾ. ಹೌದು ನೋಡಿ, ಎಲ್ರು ಮದ್ವೆಗ್ ಮುಂಚೆ ಇದ್ ಮಾಡಿದ್ರೆ ನನ್ ಮಗು ಆದ್ಮೇಲೆ ಬುಕ್ ಗ್ರಂಥ ಪುಸ್ತಕ ಅವನು ಥ್ಯಾಂಕ್ ಯು. ಅವನು ಆಕ್ಚುಲಿ ನಿಜ ಅವನು ಗ್ರಂಥ ನನ್ನ ಹಣೆ ಬರಹ ಗ್ರಂಥದಲ್ಲಿ ಬರ್ದಿದೆ ಅಂತ ಅನ್ಸುತ್ತೆ. ಹೌದು ನೋಡಿ, ನೀವು ಹೇಳಿದ್ ಕರೆಕ್ಟ್ ಅಲ್ವಾ. ಅವ್ನು ಹುಟ್ಟಿದ ಮೇಲೆನೆ ನನ್ನ ಜರ್ನಿ ಶುರು ಆಗಿದ್ದು. ಅವ್ನು ನನ್ಗೆ ಈಗ್ಲೂ ರೆಕ್ಸಿರ್ತಾನೆ, ನೋಡು ನಾವು ಮಕ್ಳಿಂದ ನೀವು ರೀಚ್ ಆಗಿರೋದು, ನಾವು ಮಕ್ಳು ಆಗಿರೋದಕ್ಕೆ ನೀನು ನನ್ನಿಂದ ಅಂತ ನಾವಿಬ್ರು ಜಗಳ ಆಡ್ತಿರ್ತೀವಿ. ನಾವಿಬ್ರು ಹೆಂಗಂದ್ರೆ ಅಮ್ಮ ಮಗ ಅನ್ನೋದಕ್ಕಿಂತ ಸ್ವಲ್ಪ ಫ್ರೆಂಡ್ಸ್ ಥರ ಇರ್ತೀವಿ ಆಯ್ತಾ ಮನೆಯಲ್ಲಿ. ಮೊನ್ನೆ ಒಂದು ಇನ್ಸಿಡೆಂಟ್ ಹೇಳಬೇಕು. ಮೈಸೂರಿಗೆ ಹೋಗಿದ್ರು ರಜಕ್ಕೆ ಅಮ್ಮ ಮತ್ತು ಗ್ರಂಥ ಎಲ್ಲರೂ. ಆಟೋದಲ್ಲಿ ಬಂದರು, ನಾನು ಕೆಳಗಡೆ ಹೋದೆ ಕರ್ಕೊಳ್ಳೋಣ ಅಂತ. ನನ್ನ ಮನೇಲಿರುವಾಗ ನಾನು ಇರ್ತೀನಲ್ವಾ ಚಿಕ್ಕ ಹುಡುಗಿ ಥರ ಅನಿಸಿದೆ. ಅವ್ರ ಆಟೋದವರು ಅಕ್ಕ ತಮ್ಮ ಏನಪ್ಪಾ ಭಾಳ ಖುಷಿ. ಅಕ್ಕ ತಮ್ಮಂಗೆ ನೋಡಿ ಏನ್ ಖುಷಿ ಆಗ್ಬಿಟ್ರು ಒಬ್ರನ್ನೊಬ್ರು ನೋಡಿ. ಯಾಕಂದ್ರೆ ಅವ್ನು ರಜೆಗೆ ಹೋಗಿದ್ದ ಬಂದ. ನಾನು ನಮ್ಮಮ್ಮ ನಗ್ತಾ ಇದೀವಿ ಫುಲ್. ನಮ್ಗೆ ನಗು ಅಂದ್ರೆ ನಗು. ಯಾಕೆ ಇಷ್ಟು ನಗ್ತಾ ಇದೀವಿ ಅವ್ನು ಗೊತ್ತಿಲ್ಲ. ನನ್ನ ಮಗ ಇವನು ಅಂದೆ. ಎಷ್ಟು ವರ್ಷ ನಿಮ್ಗೆ? ಅಯ್ಯೋ ಬಂದ್ಬಿಡ್ತೀನಿ ನಾನು ಹೋಗ್ತೀನಿ ಅಂತ ಹೋಗ್ಬಿಟ್ರು. ಆ ತರದ ಇನ್ನೊಂದ್ ಸ್ವಲ್ಪ ಉದ್ದ ಆಗ್ಬಿಟ್ರೆ ಇನ್ನೇನು ಅಣ್ಣ ಆಗ್ಬಿಡ್ತಾನೆ. ಹೌದೌದು, ಆ ತರದ್ದು ಅದೆಲ್ಲ ಒಳ್ಳೆ ಮಜಾ. ತುಂಬಾ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅವನು ಹುಟ್ಟಿದ ಮೇಲೆನೆ ನನ್ನ ನ್ಯೂಸ್ ಜರ್ನಿನೂ ಶುರು ಆಗಿದ್ದು. ನಾವು ನನ್ನಮ್ಮ ಸೂಪರ್ ಸ್ಟಾರ್ಗೆ ಹೋದ್ಮೇಲೆನೆ ನಾವು ಯಾರು ಅಂತ ಗೊತ್ತಾಗಿದ್ದು. ಅಯ್ಯೋ ಅವನಷ್ಟೇ ನನಗೆ ಒಬ್ಬ ಫ್ರೆಂಡ್ ತರನೇ ಅವನು. ಕಲರ್ಸಿಂದ ಯಾವ್ದಾದ್ರು ಬಂದಾಗ ನಾನೇನಾದ್ರು ಅಯ್ಯೋ ಹೋಗಲ್ಲ ಕಣೋ ನ್ಯೂಸಲ್ಲಿ ಇರ್ತೀನಿ ಅಂದ್ರೆ, ನೀನು ಹೋಗ್ತೀಯಾ ಇಲ್ವಾ ಇವಾಗ, ನೀನು ಹೋಗು ಕಲರ್ಸ್ಗೆ ಹೋಗು ಅಂತ. ಹಂಗೆ ಯಾಕಂದ್ರೆ ರಾಜಾರಾಣಿಗೂ ಕರೆದಿದ್ರು, ನಾನು ಹೋಗಿರ್ಲಿಲ್ಲ. ತುಂಬಾನೇ ಕರೆದಿದ್ರು, ನಾನು ಹೋಗಿರ್ಲಿಲ್ಲ. ನೀನು ಹೋಗು ಅಂತಿದ್ದ. ಗಿಚ್ಚಿಗಿಲಿ ಕರೆದ್ಮೇಲೆ ನೀನೇನಾದ್ರೂ ರಾಜಾರಾಣಿ ತರ ಮಾಡ್ದೋ ನೀನು ಹೋಗು ಅಂತ ಅವನು.